ಇವತ್ತು ಬೆಳಗಿನಿಂದ ಎರಡು ದೊಡ್ಡ ಸುದ್ದಿಗಳು ಭಾಳ ಸದ್ದು ಮಾಡ್ತಾ ಇದೆ. ಒಂದು ದಾವೂದ್ ಇಬ್ರಾಹಿಂಗೆ ಸಂಬಂಧಪಟ್ಟ ಸುದ್ದಿ, ಮತ್ತೊಂದು NIA ರೇಡ್ ಸುದ್ದಿ. ಈ ನಡುವೆ ಸಂಸತ್ ಮೇಲೆ ದಾಳಿ ನಡೆಯಿತಲ್ಲ, ಆ ಮನೋರಂಜನ್ ಎಂಬಾತ ಏನಾಯಿತು? ಸಂಸತ್ ಮೇಲೆ ದಾಳಿಗೆ ಉಗ್ರ ಸಂಚಿನ ವಿಚಾರ, ಮೈಸೂರಿನ ಮನೋರಂಜನ್ ಕುಟುಂಬಸ್ಥರ ವಿಚಾರಣೆ, ಮನೋರಂಜನ್ ಕುಟುಂಬಸ್ಥರ ತೀವ್ರ ವಿಚಾರಣೆಗೆ ತಯಾರಿ ಆಗ್ತಾ ಇದೆಯಂತೆ. ದೆಹಲಿಯ ಸ್ಪೆಷಲ್ ಸೆಲ್ ಪೊಲೀಸರಿಂದ ವಿಚಾರಣೆ, ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ಬಂದಿರುವ ಪೊಲೀಸರು ಸ್ಥಳೀಯ ಭಾಷಾಂತರಕಾರರನ್ನು ಕೂರಿಸಿಕೊಂಡು ವಿಚಾರಣೆ ನಡೆಯುತ್ತೆ. ಮನೋರಂಜನ್ ಕುಟುಂಬಸ್ಥರಿಗೆ ಪ್ರಶ್ನೆಗಳ ಸುರಿಮಳೆ ಆಗುತ್ತೆ. ಮನೋರಂಜನ ತಂದೆ ತಾಯಿಯನ್ನು ಪ್ರತ್ಯೇಕವಾಗಿ ಕೂರಿಸಿಕೊಂಡು ಪ್ರಶ್ನೋತ್ತರ ಮಾಡ್ತಾರೆ. ಅಂದರೆ ತಂದೆಗೆ ಒಂದು ರೂಮಲ್ಲಿ ಪ್ರಶ್ನೆ, ತಾಯಿಗೆ ಒಂದು ರೂಮಲ್ಲಿ ಪ್ರಶ್ನೆ. ತಂದೆಗೆ ಕೇಳೋ ಪ್ರಶ್ನೆ ತಾಯಿ ಗೊತ್ತಿರೋದಿಲ್ಲ, ತಾಯಿಗೆ ಕೇಳೋ ಪ್ರಶ್ನೆ ತಂದೆ ಗೊತ್ತಿರೋದಿಲ್ಲ. ಆದರೆ ಒಂದೇ ಪ್ರಶ್ನೆಗೆ ಡಿಫ್ರೆಂಟ್ ಉತ್ತರ ಬರುತ್ತಾ, ಒಂದೇ ಥರದ ಉತ್ತರ ಬರುತ್ತಾ, ಈ ರೀತಿ ಮಾಹಿತಿ ಕಲೆ ಹಾಕ್ತಾರೆ. ಅದೊಂದು ರೀತಿಯಲ್ಲಿ ಸ್ಟ್ರಾಟಜಿ ಅವ್ರದ್ದು, ಯಾವ ರೀತಿ ಪತ್ತೆ ಹಚ್ಚಬೇಕು ಅಂತೇಳಿ. ಮತ್ತೊಂದು ಕಡೆ ಅಂದರೆ ಹಿಂಗೆ ಕೇಳ್ತಾರೆ, ಸಾಗರ್ ಶರ್ಮಾ ಬಂದಿದ್ನ? ಈಗ ತಂದೆ ಹೇಳ್ಬೋದು ಬಂದಿದ್ದ, ಅಥವಾ ತಾಯಿ ಹೇಳ್ಬೋದು ಬಂದಿಲ್ಲ. ಯಾಕೆ ಒಂದೊಂದು ಹೇಳ್ತಾ ಇದ್ರಿ ಅಂತಂದರೆ ಅದಕ್ಕೊಂದು ಉತ್ತರ ಸಿಗುತ್ತೆ, ಇಲ್ಲ ಅಂತಲ್ಲ. ಹಂಗೆ ಹೇಳಿದ ತಕ್ಷಣ ತಪ್ಪಾಯಿತು ಅಂತಲ್ಲ. ಈಗ ತಾಯಿ ಹೇಳ್ತಾರೆ ಬಂದಿದ್ದ, ಸಾಗರ್ ಶರ್ಮಾ ಬಂದಿದ್ದ ಅಂತೇಳಿ. ತಂದೆ ಹೇಳ್ತಾರೆ ಇಲ್ಲ ಬಂದಿರಲ್ಲ, ನನಗೆ ಗೊತ್ತಿಲ್ಲ ಅಂತ. ಹಾಗಂತ ಓಕೆ ನಾನು ಮನೇಲಿದ್ದಾಗ ಬಂದಿದ್ದ, ನಾನು ನೋಡಿಲ್ಲ, ಈ ಥರ ಬರುತ್ತೆ. ಎಷ್ಟು ದಿನಗಳ ಹಿಂದೆ ಸಾಗರ್ ಶರ್ಮಾ ಬಂದಿದ್ದ, ಗಂಡನಿಗೆ ಹೇಳಿದ್ರ? ಹಿಂಗೆಲ್ಲ ಸಾಗರ್ ಶರ್ಮಾರನ್ನ ಮನೋರಂಜನೆ ಏನಂತ ಹೇಳಿದ್ದ? ಫ್ರೆಂಡ್ ಅಂತ ಹೇಳಿದ್ನ, ಅಥವಾ ಒಟ್ಟಿಗೆ ಕೆಲಸ ಮಾಡೋನು ಅಂತ ಹೇಳಿದ್ನ? ಆಮೇಲೆ ಸಾಗರ್ ಶರ್ಮಾ ಒಬ್ಬನೇ ಬಂದಿದ್ನ ಅಥವಾ ಗ್ರೂಪಾಗಿ ಬಂದಿದ್ನ? ಎಲ್ಲಿ ಉಳ್ಕೊಂಡಿದ್ದ? ಟೀ ಕುಡಿದ್ನ? ಊಟ ಮಾಡಿದ್ನ? ಎಲ್ಲಿ ಊಟ ಮಾಡ್ದ? ಹೊರಗಡೆ ಊಟ ಮಾಡಿದ್ನ? ಎಣ್ಣೆ ಹೊಡೆದ್ನ? ಇದೆಲ್ಲ ಕೇಳ್ತಾರೆ. ನಾನು ನಿಮಗೆ ಅರ್ಥ ಆಗೋಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇಲ್ಲೇ ಮಲ್ಕೊಂಡ, ಇಲ್ಲ ಬೇರೆ ಹೋಟೆಲ್ ರೂಮ್ ಮಾಡ್ಕೊಂಡ, ಯಾವ ಭಾಷೆಯಲ್ಲಿ ಮಾತಾಡ್ದವ ನಿಮ್ಮ ಹತ್ರ? ನೀವು ಟೀ ಮಾಡಿಕೊಟ್ರ? ಕುಡಿದ್ನ? ಹಿಂಗೆಲ್ಲ ಇರುತ್ತೆ. ಅಂದರೆ ಒಟ್ಟಾರೆ ಮಾಹಿತಿ ಕಲೆ ಹಾಕಬೇಕು. ಸಾಗರ್ ಶರ್ಮಾ ಮೊದಲೇ ಗೊತ್ತಾ? ಮನೆಯವ್ರಿಗೆ ಗೊತ್ತಾ? ಚಲನವಲನ ಗೊತ್ತಾ? ಅಥವಾ ಪಾಪ ಇವ್ರಿಗೆ ಏನು ಗೊತ್ತಿಲ್ವೋ? ತಂದೆ ತಾಯಿಯನ್ನು ಮಂಗ ಮಾಡಿದ್ನ ಇವನು? ಒಮ್ಮೆ ಇರುತ್ತಲ್ವಾ, ಕ್ರಿಮಿನಲ್ಗಳನ್ನ ತಂದಿರ್ತಾರೆ, ಮನೆಗೆ ಕರ್ಕೊಂಬಂದಿರ್ತಾರೆ. ಅಮ್ಮ ಕೇಳ್ತಾರೆ ಯಾರಪ್ಪ ಇವ ಅಂತ ಕೇಳ್ತಾರೆ. ಅಮ್ಮ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ನಾವು ಫ್ರೆಂಡು ಒಂದು, ಏನಾದರೂ ಒಂದು ಹೇಳ್ತಾರೆ. ಜೊತೆಗೆ ಇನ್ಯಾರು ಬಂದಿದ್ರ ಕೇಳ್ತಾರೆ. ಆಮೇಲೆ ಇಂಜಿನಿಯರಿಂಗ್ ಯಾಕಾಗಿ ಅರ್ಧಕ್ಕೆ ನಿಲ್ಲಿಸಿದ? ಕೆಲಸ ಮಾಡದಿದ್ಮೇಲೆ ಅವನಿಗೆ ಹಣ ಎಲ್ಲಿಂದ ಬರ್ತಾ? ಈಗ ಅವನು ನಿಮ್ಮ ಮಗ ಹೋಗ್ತಾ ಇದ್ನಲ್ಲ, ಎಲ್ಲಿಗೆ? ಡೆಲ್ಲಿಗೆ ಹೋಗ್ತಾ ಇದ್ದ, ಬೆಂಗಳೂರಿಗೆ ಹೋಗ್ತಾ ಇದ್ದ, ಥಾಯ್ಲ್ಯಾಂಡ್ಗೆ ಹೋಗ್ತಾ ಇದ್ದ, ಹೊರದೇಶಗಳಿಗೆ ಹೋಗ್ತಾ ಇದ್ದ. ಅವನಿಗೆ ಎಲ್ಲಿಂದಮ್ಮ ಅವ್ರಿಗೆ ನಿಮ್ಮ ಮಗನಿಗೆ ದುಡ್ಡು ಅಂತ ಕೇಳ್ಬೋದು. ಅದಕ್ಕೇನಾದರೂ ಆತಕ್ಕೆ ಕಾರಣ ಕೊಡ್ಬೋದು. ಸೊ ಹಾಗಿರುವಾಗ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಇದರ ಮೂಲ ಉದ್ದೇಶ ಆ ಥರನ ಪತ್ತೆ ಹಚ್ಚೋದು, ಈ ಯಾರು ಇದರ ಹಿಂದಿದ್ದಾರೆ ಅನ್ನುವಂಥದ್ದು. ವಿನೋದ್ ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಓಕೆ, ಮನೋರಂಜನೆ ತಂದೆ ತಾಯಿಗಳ ಪ್ರಶ್ನೋತ್ತರ ಆಗತ್ತೆ, ಏನಾಗತ್ತೆ? ಈಗಲೂ ಕೂಡ ಯಾರ ಜೊತೆನೂ ಐ ಥಿಂಕ್ ಯಾರಿಗೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾರಿಗೂ ಕೊಡಬೇಡಿ ಅಂತ ಡಿಪಾರ್ಟ್ಮೆಂಟ್ ಅವರು ಹೇಳಿರ್ಬೋದು. ಲೇಟೆಸ್ಟ್ ಅಪ್ಡೇಟ್ ಏನಿದೆ ವಿನೋದ್ ಮೈಸೂರಿಂದ? ಪ್ರಕಾಶ್, ಈಗಾಗಲೇ ಏನು ಸಂಸತ್ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಾಗಲೇ 6 ದಿನ ಕಳೆದಿದೆ. ಇವತ್ತು ದೆಹಲಿ ಪೊಲೀಸರು ಮೈಸೂರಿನ ಮನೋರಂಜನ್ ನಿವಾಸಕ್ಕೆ ಆಗಮಿಸಿದ್ದಾರೆ. ಓರ್ವ ಮಹಿಳಾ ಅಧಿಕಾರಿ ಸೇರಿದಂತೆ 3 ದೆಹಲಿಯ ವಿಶೇಷ ಪೊಲೀಸರು ಏನು ಅವರ ಮನೆಗೆ ಆಗಮಿಸಿದ್ದಾರೆ. ಈಗಾಗಲೇ ಕಳೆದ 2 ಗಂಟೆಯಿಂದ ಕೂಡ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಸಾಗರ್ ಶರ್ಮಾ ಏನು 2 ಬಾರಿ ಮೈಸೂರಿಗೆ ಬಂದಿದೆ ಅಂತೇಳಿ ಗೊತ್ತಾಗ್ತಾ ಇತ್ತು. ಸೊ ಹೀಗಾಗಿ ಸಾಗರ್ ಶರ್ಮಾಗೂ ಮತ್ತು ಮನೋರಂಜನೆಗೂ ಯಾವ ರೀತಿಯ ಸಂಬಂಧ, ಜೊತೆಗೆ ಏನು ದೆಹಲಿಯಿಂದ ಬಂದಿರೋ ಕಾರಣಕ್ಕಾಗಿ ಕನ್ನಡ ಭಾಷೆ ಅವರಿಗೆ ಪೋಷಕರಿಗೆ ಅರ್ಥ ಆಗಬೇಕು ಅಂತೇಳಿ ಸ್ಥಳೀಯ ಪೊಲೀಸರ ಸಹಾಯವನ್ನು ತೆಗೆದುಕೊಂಡಿದ್ದಾರೆ. ಪ್ರತಿಯೊಂದು ಕೂಡ ಬರುವ ಸಂದರ್ಭದಲ್ಲೇ ಸಾಕಷ್ಟು ಪ್ರಶ್ನೆಗಳನ್ನು ಅವರು ಆಗಲೇ ಸಿದ್ಧಪಡಿಸಿಕೊಂಡು ಬಂದಿರುವಂಥದ್ದು. ಈಗಾಗಲೇ ಮನೋರಂಜನ್ ಅವರು ಕಳೆದ 8 ವರ್ಷಗಳಿಂದಲೂ ಕೂಡ ಇಂಜಿನಿಯರಿಂಗ್ ಮುಗಿಸಿದ ನಂತರ ಯಾಕೆ ಕೆಲಸಕ್ಕೆ ಸೇರಿರಲಿಲ್ಲ, ಈ 8 ವರ್ಷಗಳಲ್ಲಿ ಯಾವೆಲ್ಲ ಕೆಲಸಗಳಲ್ಲಿ ಭಾಗಿಯಾಗ್ತಾಯಿದ್ರು, ಯಾವೆಲ್ಲ ಪುಸ್ತಕಗಳನ್ನ ಓದ್ತಾಯಿದ್ರು, ಜೊತೆಗೆ ಅವರಿಗೆ ಹಣ ಎಲ್ಲಿಂದ ಬರ್ತಾಯಿದ್ರು ಅಂದರೆ ಕೆಲಸಕ್ಕೆ ಹೋಗಲಿಲ್ಲ ಸಂದರ್ಭದಲ್ಲೂ ಕೂಡ ಕಾಂಬೋಡಿಯಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಈ ಪ್ರವಾಸಗಳನ್ನು ಮಾಡೋದಕ್ಕೆ ಮನೋರಂಜನೆಗೆ ದುಡ್ಡೆಲ್ಲಿಂದ ಬರ್ತಾಯಿತ್ತು. ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ದೆಹಲಿ ಪೊಲೀಸರು ಪೋಷಕರೆಲ್ಲ ಕೇಳ್ತಾ ಇದ್ದಾರೆ. ಪೋಷಕರು ಕೂಡ ಸಹಜವಾಗಿ ಅವರಿಗೆ ಗೊತ್ತಿರುವಂತಹ ಮಾಹಿತಿಗಳೆಲ್ಲ
ಪೊಲೀಸರಿಗೆ ಕೊಡ್ತಾ ಇರುವಂಥದ್ದು. ಸಾಕಷ್ಟು ಪ್ರಶ್ನೆಗಳು ಸುಮಾರು 2 ಗಂಟೆಯಿಂದಲೂ ಕೂಡ ಕೇಳ್ತಾ ಇದ್ದಾರೆ. ಮನೋರಂಜನ್ಗೆ ಭಾಳ ಪ್ರಮುಖವಾಗಿ ಹಣದ ಮೂಲವನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಬಂದಿರುವಂಥದ್ದು. ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಜೊತೆಗೆ ಆತನ ಸ್ನೇಹಿತರಿರ್ಬೋದು, ಇಲ್ಲಿಗೆ ಹೋದ ಸಂದರ್ಭದಲ್ಲಿ ಆತ ಯಾವುದರ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ವಹಿಸ್ತಾ ಇದ್ದ, ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾಕೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಇದೆಲ್ಲದರ ಬಗ್ಗೆ ಈಗಾಗಲೇ ದೆಹಲಿಯ ಪೊಲೀಸರು ಪೋಷಕರ ಬಳಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಇಲ್ಲೂ ಕೂಡ 2 ಗಂಟೆಯಿಂದಲೂ ಕೂಡ ವಿಚಾರಣೆ ನಡೆಸ್ತಾ ಇದ್ರು ಕೂಡ ಮನೋರಂಜನ ಮನೆಯಲ್ಲೇ ಕುಳಿತು ಸಾಕಷ್ಟು ಪ್ರಶ್ನೆಗಳೆಲ್ಲ ಪೋಷಕರು ಕೇಳ್ತಾ ಇದ್ದಾರೆ. ಪೋಷಕರು ಕೂಡ ದೆಹಲಿಯ ಪೊಲೀಸರ ಏನು ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಯಾಕಂದರೆ ಮನೋರಂಜನ್ ಕಳೆದ 8 ವರ್ಷಗಳಿಂದಲೂ ಕೂಡ ದೆಹಲಿ ಅಂದರೆ ಕೇವಲ ಅವರು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ, ಈ ದೆಹಲಿಗೆ ಹೋಗಿರೋದು ಕೂಡ ಮಾಧ್ಯಮಗಳಲ್ಲಿ ಬಂದ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಜಯಪ್ರಕಾಶ್. ಥ್ಯಾಂಕ್ ಯು ನಿಮ್ಮೆಲ್ಲರ ಮಾಹಿತಿಗಾಗಿ.